ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಫರ್ಜಾನ ಮೇಡಮ್, ಒಂದು ಪ್ರಶ್ನೆ ಇತ್ತು ಇಲ್ಲಿ. ಈಗ ಕನ್ಕ್ಲೂಷನ್, ಇವರು ಕಾಡುಗಳ್ಳರೇ ಎನ್ನುವುದಕ್ಕೆ ಒಂದು 32 kg ಜಿಂಕೆ ಮಾಂಸ ಇತ್ತು, ಅವರು ನಾಡ ಬಂದೂಕುಗಳನ್ನು ತಗೊಂಡು ಹೋಗಿದ್ದರು. ಇಲ್ಲಿ ಕಾಡುಗಳ್ಳ ಮತ್ತು ಒಬ್ಬ ಕಾಡು ಪ್ರಾಣಿಗಳ ಬೇಟೆಗಾರ. ಈಗ ಈ ಕಾಡು ಮತ್ತು ಮನುಷ್ಯನ ಜೀವನ ಇದೆಯಲ್ಲ ಮೇಡಮ್, ಹಲವಾರು ವರ್ಷಗಳಿಂದ ಹಲವಾರು ರೀತಿಯಲ್ಲಿ ಬಂದಿದೆ. ಒಂದು ಬಿದಿರು ಅಂತ ಬಂದರೆ ಬಿದಿರನ್ನ ಕಡಿಬಾರದು ಅಂತಾರೆ, ನಿಜ ಅಲ್ವ ಮೇಡಮ್? ಬಿದಿರು ಹಳ್ಳಿಯಲ್ಲಿ ಈ ಮಂಕರಿ ಅಂತ ಕರೀತಾರೆ, ಮಂಕರಿ ಬಿದಿರಲ್ಲೇ ಮಾಡೋದು. ಈಗೆಲ್ಲ ಪ್ಲಾಸ್ಟಿಕ್ ರಬ್ಬರ್ದು ಎಲ್ಲ ಬಂದುಬಿಟ್ಟಿದೆ ಮೇಡಮ್. ಅವಿನಾಭಾವ ಸಂಬಂಧ ಇದ್ದದ್ದು ಹೌದು. ಈಗ 1927ಗೆ ಮುಂಚೆ ಅವಾಗ ಕೇಳಿದ್ರೆ ಬಿದಿರನ್ನ ಹುಲ್ಲು ಅಂತ ಇದ್ರು, ಹುಲ್ಲು ಅಂತಾರೆ. ಇವತ್ತಿಗೆ 2018 ಅಮೆಂಡ್ಮೆಂಟ್ ಮಾಡಿಬಿಟ್ಟು ಕಾಡು ಒಳಗಡೆ ಇದ್ರೆ ಅದು ಮರ, ಕಾಡಿಂದ ಆಚೆ ಇದ್ರೆ ಅದು ಹುಲ್ಲು, ಗ್ರಾಸ್ ಸೇರುತ್ತೆ ಅಂತಾರೆ. ಹೀಗೆ ಈ ಅಮೆಂಡ್ಮೆಂಟ್ಸ್ಗಳಿವೆ, ಕಾನೂನಿದೆ, ಎಲ್ಲ ಅಗ್ರಿ. ನಾನು ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ತಿಂದಿರುವುದನ್ನು ಸರಿ ಅಂತ ಹೇಳಲ್ಲ, ಆದರೆ ತಿಂದಿರೋದು ಹೌದು ಅಂತ ಹೇಳ್ತೀನಿ ನಾನು. ಬೇಟೆಯಾಡಿ ತಿಂದಿರೋದು ಹೌದು. ಕಾಡು ಕೋಳಿನೂ ಬೇಟೆಯಾಡಿರ್ತಾರೆ, ಉಡಾ ತಿಂದಿರೋರು ಇದ್ದಾರೆ, ಜಿಂಕೆ ತಿಂದಿರೋರು ಇದ್ದಾರೆ, ಮೊಲ ತಿಂದಿರೋರು ಇದ್ದಾರೆ. ಕೆಲವು ಕಡೆ ಬಡಿಗೆ ತಗೊಂಡು ಹೋಗ್ತಾರೆ. ಒಂದು ಹಬ್ಬನೇ ಇದೆ ಅದು ನಮ್ಮಲ್ಲಿ, ಒಂದು ಹಬ್ಬ ಬಂದಾಗ ಹೌದು, ಆ ಬಡಿಗೆ ತಗೊಂಡೋಗಿ ಏನೇನು ಪ್ರಾಣಿ ಸಿಗುತ್ತೋ ಒಡೆದು ಸಾಯಿಸಿರೋದು ನಿಜ. ಹೀಗಿದ್ದ ನನ್ನ ಪಾಯಿಂಟ್ ಏನಂದ್ರೆ, ಈ ಲಾ ಇದೆ ನಿಜ, ನೀವು ಸೆರೆ ಹಿಡಿಯಬಹುದಾಗಿತ್ತು, ಅವರನ್ನ ಪನಿಷ್ ಮಾಡಬಹುದಾಗಿತ್ತು. ಅಂಡರ್ ದಿ ಆಕ್ಟ್ಸ್ ಅವ್ರಿಗೆ ಪನಿಷ್ ಕೊಡಬೇಕಿದ್ದಾಗ ಸಾಯಿಸೋ ಮಟ್ಟಕ್ಕೆ ಯಾಕೆ ಹೋಗ್ಬಿಟ್ರು ಅಂತ ಪಾಯಿಂಟ್. ನಾನು ಏನೋ ಒಂದು ಹೇಳಕ್ ಬಂದೆ, ಬಟ್ ನಿಮ್ಮ ಪ್ರಶ್ನೆ ನಾನು ಬೇರೆ ಯಾವುದೋ ಒಂದು ಭಾವಲೋಕಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ, ಈ ಭೂಮಿ, ಈ ನಿಸರ್ಗ ಬರೇ ಮನುಷ್ಯನಿಗೆ ಮಾತ್ರ ಅಲ್ಲ. ಮನುಷ್ಯರು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮಲ್ಲಿ ಆ ಕಲ್ಚರ್ ಇದೆ, ಬೇಟೆ ಹಂಗೆ ತಗೊಂಡು ಹೋಗ್ತಾ ಇದೆ, ಅಥವಾ ಇನ್ನೊಬ್ರು ಇನ್ನೇನೋ ಕರೀತಾರೆ, ಇನ್ನೊಬ್ಬರ ಹಬ್ಬ ಪೂರ್ತಿ ಪ್ರಾಣಿಗಳ ವಧೆಯಲ್ಲಿ ತುಂಬಿರುತ್ತೆ, ಅಥವಾ ಇನ್ನು ಹೆಂಗಂಗೋ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಈ ಭೂಮಿ ಬರೇ ಮನುಷ್ಯನಿಗೆ ಮಾತ್ರ ಅಲ್ಲ. ಓಕೆ, ಆಯ್ತು, ಬರೀ ಅರಣ್ಯಾಧಿಕಾರಿಗಳದ್ದು ಅಲ್ಲ ಮೇಡಮ್, ಅಲ್ಲ ಬರೀ ಫಾರೆಸ್ಟ್ ಆಫೀಸರ್ಸ್ ಅಲ್ಲ. ನಾನು ಹೇಳ್ತಾ ಇರುವಂತದ್ದು ಸರ್, ನಾನು ಹೇಳ್ತಾ ಇರುವಂತದ್ದು ನಿಸರ್ಗದ ಶಿಶುಗಳು ನಾವು ಅನ್ನೋ ಅಲ್ಲಿ ಪ್ರಾಣಿ ವಧೆಯನ್ನ ಜಸ್ಟಿಫೈ ಮಾಡಿ ನಾನು ಮಾತಾಡ್ತೀನಿ. ಮಾಡಿದ ಅದ್ಭುತ ಕೆಲಸ, ಸಾಯಿಸ್ತಾ ಇದ್ರು, ಲೂಟಿ ಮಾಡ್ತಿದ್ರು, ಅದೆಲ್ಲ ಹೇಳ್ತಿರೋದು. ಈ ಮಾನವ ವನ್ಯಜೀವಿ ಸಂಘರ್ಷ ತಾರಕಕ್ಕೆ ಏರಿ 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 ಕೆಲವೊಂದು ವನ್ಯಜೀವಿಗಳು, ಕೆಲವೊಂದು ಗುಂಪುಗಳು ಸಂಪೂರ್ಣ ನಿರ್ನಾಮ ಆಗುವ ಹಂತಕ್ಕೆ, ವಿಶೇಷವಾಗಿ ಕೆಲವೊಂದು ಪ್ರಕರಣಗಳು, ನಾನು ತೀರಾ ಅದನ್ನ ಸಬ್ಜೆಕ್ಟ್ ತಗೊಂಡೋಗಲ್ಲ, ಆದಾಗ 1972ರಲ್ಲಿ ಬಂದಿದ್ದು ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ಇಂದಿರಾ ಗಾಂಧಿ ಅವರ ಒತ್ತಾಸೆ ತಗೊಂಡು ಬಂದಿರೋದು 1972. ಅದರಲ್ಲಿ ಸರ್, ಅದರ ಸೆಕ್ಷನ್ 9ರಲ್ಲಿ ಯಾವುದೇ ಆ ಸಂರಕ್ಷಿತ ಪ್ರಾಣಿಗಳನ್ನ ಅದರ ವಧೆ ಮಾಡೋದಾಗಿರ್ಲಿ, ಅದಕ್ಕೆ ವಿಷಪ್ರಾಶನ ಮಾಡೋದಾಗಿರ್ಲಿ, ಅದಕ್ಕೆ ಬಲೆ ಹೆಣೆಯೋದಾಗಿರ್ಲಿ, ಇದು ಯಾವುದು ಮಾಡಿದ್ರು ಅದು ಕ್ರಿಮಿನಲ್ ಅಪರಾಧ. ಆಯ್ತಾ? ಸೊ ಇಲ್ಲಿ ಇವರು ಪ್ರೊಫೆಷನಲ್ ಬೇಟೆಗಾರರು ಹೌದು. ನಾಡು ಕೋವಿ ಇಟ್ಕೊಂಡು ಅರ್ಲಿ ಮಾರ್ನಿಂಗ್, ಬೆಳಿಗ್ಗೆ ಮುಂಜಾವ 5 ಗಂಟೆಗೆ ಹೋಗಿದ್ದಾರೆ, ಮಾಂಸ ಸಿಕ್ಕಿದೆ, ಎಲ್ಲ ಇದೆ. ಮತ್ತೆ ಈ ಅರಣ್ಯಾಧಿಕಾರಿಗಳು ಹೋದಾಗ, ನಾನು ಫಸ್ಟ್ಗೆ ಹೇಳ್ತೀನಿ, ಅರಣ್ಯಾಧಿಕಾರಿಗಳು ಬೇರೆ ತರ ಅಲ್ಲ. ಈ ಸ್ಮಗ್ಲಿಂಗ್ಗಳಲ್ಲಿ ಅಥವಾ ಬೇರೆ ಕಡೆಯಲ್ಲೆಲ್ಲ ಅಲ್ಲಿ ಡೈರೆಕ್ಟ್ ಹೆಚ್ಚು ಕಮ್ಮಿ ಆದ್ರೆ ಕಿಲ್ಲಿಂಗ್ ಅವ್ರದ್ದು ಮೈಂಡ್ ಸೆಟ್ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಬೇರೆ ಬೇರೆ ದೊಡ್ಡ ದೊಡ್ಡ ಕೋಟ್ಯಂತರ ರೂಪಾಯಿ ವ್ಯವಹಾರಗಳಲ್ಲಿ ಇದ್ದಾಗ ಆತರ ಇರ್ತದೆ. ಬಟ್ ಇಲ್ಲಿ ಆತರ ಮೈಂಡ್ ಸೆಟ್ ಅಲ್ಲಿ ಹೋಗಿರಲ್ಲ. ಹಂಗಿದ್ದಾಗ ಡೆಫಿನೆಟ್ಲಿ ಅಲ್ಲಿ ಇವ್ರ ಮೇಲೆ ಅಟ್ಯಾಕ್ ಆಗಿರಬಹುದು, ಅಟ್ಯಾಕ್ ಆಗಿರೋದಕ್ಕೆ ಇವ್ರು ತಿರುಗಿ ಆಕ್ರಮಣ ಮಾಡಿದಿರಬಹುದು ಅನ್ನೋದು ಒಂದು ಕ್ಲಾಸ್. ಬಟ್ ನಾವಿಲ್ಲಿ ನ್ಯಾಯಯುತವಾಗಿ ಮಾತಾಡ್ಬೇಕು. ಯಾಕಂದ್ರೆ ಮಾನವ ಜೀವ ಕೂಡ ಪ್ರಾಣಿಗಳಿಗಿಂತ ಕಡೆಯಲ್ಲ. ಅಲ್ಲಿ ಸರಿ, 1972 ಹೇಳಿದ್ರಿ, 2004 6 ಸಂದರ್ಭದಲ್ಲೂ ವೀರಪ್ಪನ ಹತನಾಗ್ತಾನೆ. ಒಂದು ಜನರಲ್ ಮೇಡಮ್, ಈಗ ಆ ಹಳ್ಳಿ ಭಾಗದೊಬ್ಬ ಮನುಷ್ಯ ಕೇಳ್ತಿದ್ದ ಪ್ರಶ್ನೆ, ಸರ್ ಇವರು ಆಕ್ಟ್ಗಳು ತಂದ್ರು, ಇದು ಸಂರಕ್ಷಿತ ಅರಣ್ಯ ವಲಯ ಅಂತ ಕರೆದು ಪ್ರಾಣಿಗಳ ಆಕ್ಟ್ ಒಂದಷ್ಟು ತಂದಿದ್ದಾರೆ, ನನಗೆ ಆನ್ಸರ್ ಮಾಡಿ, ವೀರಪ್ಪನ್ ಸತ್ತು ಹೋದ ಮೇಲೆ, ಅವನ ಎನ್ಕೌಂಟರ್ ಆದ ಮೇಲೆ ಇದೇ ನಮ್ಮ ಕರ್ನಾಟಕ ಭಾಗದ, ತಮಿಳುನಾಡು ಭಾಗದಲ್ಲೋ ಅರಣ್ಯ ಪ್ರದೇಶ ಜಾಸ್ತಿ ಆಗಬೇಕಾಗಿತ್ತಾ, ಕಡಿಮೆ ಆಗಬೇಕಾಗಿತ್ತಾ? ಅವತ್ತಿದ್ದ ಗಂಧದ ಮರಗಳಿಗಿಂತ ಗಂಧದ ಮರ ಜಾಸ್ತಿ ಇರಬೇಕಾಗಿತ್ತಾ, ಕಡಿಮೆ ಇರಬೇಕಾಗಿತ್ತಾ? ಅವತ್ತಿದ್ದ ಹುಲಿ ಆನೆಗಿಂತ ಇವತ್ತು ಆನೆ ಜಾಸ್ತಿ ಆಗಬೇಕಾಗಿತ್ತಾ, ಆನೆ ಕಡಿಮೆ ಆಗಬೇಕಾಗಿತ್ತಾ? ವೀರಪ್ಪನ್ನೇ ಎಲ್ಲದಕ್ಕೂ ಕಾರಣ ಆಗಿರೋದೇ ನಿಜವಾದರೆ, ಅದನ್ನ ಆ ಆಕ್ಟ್ಗಳಿಂದಾನೇ ಎಲ್ಲ ಸಂರಕ್ಷಣೆ ಮಾಡ್ತಿದೀವಿ ಅನ್ನೋದೇ ನಿಜವಾದರೆ, ಇವತ್ತು ಅರಣ್ಯ ಜಾಸ್ತಿ ಆಗಬೇಕಾಗಿತ್ತು, ಕಾಡು ಪ್ರಾಣಿಗಳು ಜಾಸ್ತಿ ಆಗಬೇಕಾಗಿತ್ತು, ಗಂಧದ ಮರ ತುಂಬಿ ತುಳುಕಬೇಕಾಗಿತ್ತು. ಇದಿಲ್ವಲ್ಲ, ಹಾಗಾದ್ರೆ ತಿಂದು ತೆಗ್ತಿರೋದು ಯಾರು? ಹುಲಿ ಸಂಪೂರ್ಣವಾಗಿ ಬಹಳ ನಿರ್ನಾಮವಾಗುವ ಹಂತಕ್ಕೆ ಹೋಗಿತ್ತು. ಇವಾಗ ಹುಲಿ ನಾವು ಬಹಳ ಟಾಪ್ ಅಲ್ಲಿ ಇದೀವಿ ಭಾರತ. ಅದು ಸಂರಕ್ಷಣೆ ಮಾಡಿರೋದ್ರಿಂದಲೇ ಆಗಿರೋದು, ಜಿಂಕೆಗಳಲ್ಲೇ ಆಗಿರ್ಬೋದು. ಎಸ್ಪೆಷಲಿ ಚೀತಾವನ್ನ ಇವಾಗ ಮೋದಿ ಅವರೇ ತಂದ್ರು ನೋಡಿ ಅವತ್ತು, ಏನು 4 ಚೀತಾಗಳನ್ನ ಸೌತ್ ಆಫ್ರಿಕಾ ತಂದಿರೋದು, ಅದೆಲ್ಲ ಸಂರಕ್ಷಣೆ ಭಾಗ. ಅದು ಸತ್ತೋಯ್ತು, ಆದ್ರೆ ನಾನು ಹೇಳಿರುವಂತದ್ದು ಇದೆಲ್ಲ ಸಂರಕ್ಷಣೆ ಭಾಗವಾಗಿ ಹುಲಿಗಳನ್ನೆಲ್ಲ ಭಯಂಕರ ಇದು ವರ್ಧನೆ ಆಗಿದೆ. ಸೊ ನಾನು ಹೇಳುವಂತದ್ದು, ಅರಣ್ಯಾಧಿಕಾರಿಗಳದ್ದು 1 ವರ್ಷ ಕಾಡೆಲ್ಲ ವರ್ಧನೆ ಆಗಿದೆ. ಈಗ
ಕಾಡನ್ನ ಅಕ್ವೈರ್ ಮಾಡಲಿಲ್ಲ, ರೆಸಾರ್ಟ್ಗಳಿಗೆ ಪರ್ಮಿಷನ್ ಕೊಡಲಿಲ್ಲ, ಅದಾಗಿದ್ದಿರ್ಬೋದು. ಅತಿಕ್ರಮಣ ನಾನು ಮಾಡಲಿಲ್ಲ, ಹೇಳ್ತಾ ಇರೋದು ಒತ್ತುವರಿ ವನ್ಯಜೀವಿ ಮಾಡ್ಕೊಳ್ಳಿಲ್ಲ. ಸಂರಕ್ಷಣಾ ಕಾಯ್ದೆಯಿಂದಾಗಿ ಡೆಫಿನೆಟ್ಲಿ ವನ್ಯಜೀವಿಗಳ ಸಂರಕ್ಷಣೆ ಆಗಿದೆ ಅನ್ನೋದು ರೆಕಾರ್ಡ್ ಅಲ್ಲೇ ಇದೆ. Fine, fine. ಆಯ್ತಾ ಸರ್, ಇನ್ನೊಂದು ವರ್ಷನ್ ಇದೆ ಅಲ್ಲಿ, ಏನು ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರಲ್ಲ, ಬಹಳ ಹತ್ರದಿಂದ ಆಗಿದೆ, ಶಾರ್ಟ್ ರೇಂಜ್ ಇದಾಗಿದೆ, ಹಂಗಾಗಿ ಅದು ಬೇರೇನೋ ಉದ್ದೇಶ ಇದೆ ಅಂತ. ಈ ಕಾರಣದಿಂದಾನೇ ಅಧಿಕಾರಿಗಳನ್ನು ಕೂಡ ಸಂರಕ್ಷಿಸುವಂತಹ ಪ್ರಯತ್ನ ಯಾರು ಮಾಡಬಾರ್ದು, ಮಾಡೋದಿಲ್ಲ. ಹಂಗಾಗಿನೇ ನ್ಯಾಯಪರವಾದಂತಹ ಕಾಂಗ್ರೆಸ್ ಸರ್ಕಾರ ಅದನ್ನ CID ತನಿಖೆಗೆ ಕೊಟ್ಟಿದೆ. ಅದು ರಿಪೋರ್ಟ್ ಬರಬೇಕು, ಬಂದು ಅದರಲ್ಲಿ ನಮಗೂ ಅದರಲ್ಲಿ ಅನುಮಾನ ಪರಿಹಾರ ಆಗಬೇಕು. ರಾಜಗೌಡ